ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಅಂತೂ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋವರ್ಸು ಡೈರೆಕ್ಟ್ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥ ವಿಡಿಯೋ ಅಂದರೆ ಮೆಜರ್ಮೆಂಟ್ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟ್ಸನ್ನು ತೊಗೊಂಡು ನಾವು ಬ್ಲೌಸನ್ನು ಕಟಿಂಗ್ ಮಾಡಬೇಕು ತೋರಿಸ್ಕೊಡಿ ಮೇಡಮ್ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿರೋ ಅಂಥ ವಿಡಿಯೋ ಇದಾಗಿರುತ್ತೆ. ಈ ಬ್ಲೌಸ್ ಬಂದು ನಮ್ಮಮ್ಮ ಬ್ಲೌಸು 4 ಇಯರ್ಸ್ ಬ್ಯಾಕು ನಾನು ನಮ್ಮಮ್ಮಗೆ ಸ್ಟಿಚ್ ಮಾಡಿಕೊಟ್ಟಿರೋಂಥ ಬ್ಲೌಸು. ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ, ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದಿಲ್ಲ. ಈಗ ಇದೇ ಬ್ಲೌಸನ್ನು ಪ್ಲೇಸ್ ಮಾಡಿಕೊಂಡು ನಾವು ಯಾವ ರೀತಿ ಮೆಜರ್ಮೆಂಟ್ಸನ್ನು ತೊಗೊಂಡು ನಾನು ಲೈನಿಂಗನ್ನು ಕಟ್ ಮಾಡ್ತೀನಿ. ಹಾಗೆ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ ನಂತರ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಅಂದರೆ ನಮಗೆ ಚೆಸ್ಟ್ ರೌಂಡ್ ಆಗಿರ್ಬೋದು, ವೇಸ್ಟು, ಶೋಲ್ಡರ್ ಪಟ್ಟಿ, ಆರ್ಮ್ ರೌಂಡು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆಯೋ ಇಲ್ವ ಅಂತ ಕೂಡ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಬಬಲಿ ವಿಲೇಜಸಲ್ಲಿ ಯಾರ್ಯಾರು ಸ್ಟಿಚಿಂಗನ್ನು ಮಾಡ್ತಾಯಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ತುಂಬ ಜನ ವಿಲೇಜಸಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಬ್ಲೌಸನ್ನು ತಂದುಕೊಟ್ಟು ಸೇಮ್ ನನಗೆ ಈ ಬ್ಲೌಸ್ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹೊಲ್ಕೊಡಿ, ನನಗೆ ಈ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಅಂತ ಹೇಳ್ತಾರೆ. ಆಗ ನೀವು ಯಾವುದೇ ರೀತಿ ಚೇಂಜಸ್ನ ಮಾಡೋಕ್ಕೆ ಹೋಗ್ಬಾರ್ದು. ಏನಿರುತ್ತೋ ಆ ಬ್ಲೌಸಲ್ಲಿ ಮೆಜರ್ಮೆಂಟ್ಸನ್ನು ತೊಗೊಂಡು ಅದ್ರ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೊಡ್ಬೋದು. ಹಾಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಹೇಳಿದಾಗ, ಕಸ್ಟಮರ್ ಏನಾದರೂ ನಮಗೆ ಬ್ಲೌಸಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದಾಗ ಮಾತ್ರ ನೀವು ನಿಮ್ಮ ಮೆಥಡ್ಸನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಾಂದರೆ ಬ್ಲೌಸಲ್ಲಿ ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ನಾನು ಈ ಮೆಜರ್ಮೆಂಟ್ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ತೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಕಡೆ ನಾನು ಪೇಪರಲ್ಲಿ ಎಲ್ಲವನ್ನು ಕೂಡ ಬರ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ. ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೋಬೇಕು ಅಂತ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಫಸ್ಟ್ ಬ್ಲೌಸ್ ಲೆಂತ್ ತೊಗೊಂಡೆ. ಈಗ ಬ್ಯಾಕ್ ಡೀಪನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ನೀವು ಶೋಲ್ಡರ್ ಹತ್ರದಿಂದ ಈ ರೀತಿಯಾದರೂ ಬ್ಯಾಕ್ ಡೀಪನ್ನು ಚೆಕ್ ಮಾಡ್ಕೋಬೋದು. ನೀವು ಬಿಗಿನರ್ಸ್ ಆದರೆ ಇದು ಬೆಸ್ಟು. ಅಂದರೆ ಪಟ್ಟಿ ಕೆಳಗಡೆ ನೆಕ್ ಡೀಪ್ ಹತ್ರದಿಂದ ವೇಸ್ಟ್ವರೆಗೂ ಇರೋ ಪಟ್ಟಿನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಡೀಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಈಗ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಹೈ ಪಟ್ಟಿನ ಬಿಟ್ಟು ನೀವು ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಆಗಿರ್ಬೋದು, ನೀವು ಹೈ ಪಟ್ಟಿ ಅನ್ನೋದು ಅಳತೆ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ನೀಟಾಗಿ ಮೆಜರ್ ಮಾಡಿಕೊಂಡ್ರೆ ಇವರ ವೇಸ್ಟ್ ರೌಂಡ್ ಬಂದು 32 ಇದೆ. ಎಲ್ಲವನ್ನೂ ಒಂದು ಕಡೆ ನೀಟಾಗಿ ಈ ರೀತಿ ಬರ್ಕೊಬಿಡಿ. ಮೆಜರ್ಮೆಂಟ್ಸನ್ನು ನಿಮಗೆ ಕಟಿಂಗ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಶೋಲ್ಡರ್ ಪಟ್ಟಿ ಅನ್ನೋದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡಿರೋವರೆಗೂ ಚೆಕ್ ಮಾಡಿಕೊಂಡ್ರೆ ನನಗೆ ಬಂದು ಇಲ್ಲಿ 2.75 ಇಂಚಸ್ ಅನ್ನೋದು ಶೋಲ್ಡರ್ ಪಟ್ಟಿ ಅನ್ನೋದಿದೆ. ಈಗ ಫಸ್ಟು ಉಕ್ಸಸ್ನ ಹಾಕ್ಬಿಡಿ. ಈ ರೀತಿ ಫಸ್ಟು ಎಲ್ಲ ಉಕ್ಸಸ್ನ ನೀವು ಈ ರೀತಿ ಫ್ರಂಟಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಿದ್ದ ನಂತರ ಈಗ ನಾವು ಆರ್ಮೋಲ್ ಡೆಪ್ತು, ಫ್ರಂಟ್ ಡೀಪು ಮತ್ತು ಚೆಸ್ಟು ಇವೆಲ್ಲವನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು ಈ ರೀತಿ ಫಸ್ಟ್ ಬ್ಲೌಸನ್ನು ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ರೌಂಡನ್ನ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನೋ ಆ್ಯಸ್ ಇಟ್ ಈಸ್ ನೀವು ಅದೇ ರೀತಿಯೇ ಮಾಡಿ. ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ನಿಮಗೆ. ನೋಡಿ, ಈ ಕಡೆ ನಾವು ಆರ್ಮ್ ಡೌನ್ ಹತ್ರದಿಂದ ಈ ಸೈಡ್ ಆರ್ಮ್ ಡೌನ್ವರೆಗೂ ನೀವು ಸ್ವಲ್ಪ ಲೈಟಾಗಿ ಬ್ಲೌಸನ್ನು ಈ ರೀತಿ ಎಳೆದು ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಅನ್ನೋದು ಚೆಸ್ಟ್ ರೌಂಡ್ ಅನ್ನೋದು ಸಿಗುತ್ತೆ. ನನಗಿಲ್ಲಿ 18 ಇಂಚಸ್ ಅನ್ನೋದು ಬರ್ತಾಯಿದೆ. ಇಂಟು 2 ಮಾಡಿದ್ರೆ 36. ಈ ಬ್ಲೌಸು ಬಂದು 36 ಚೆಸ್ಟ್ ಸೈಜು. ಅಂದರೆ ನಮಗೆ ಫ್ರಂಟ್ ಪಾರ್ಟಲ್ಲಿ 18 ಬರ್ತಿದೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಕೂಡ 18 ಇರುತ್ತೆ ಅಂತ ಅರ್ಥ. ಈಗ ಮತ್ತೆ ಸ್ಲೀವ್ಸ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಆರ್ಮ್ ಲೆಂತ್ ಡೆಪ್ತನ್ನು ನಾವು ಚೆಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಬ್ಲೌಸನ್ನು ಪ್ಲೇಸ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಪಾಯಿಂಟ್ ಹತ್ರ ಟೇಪನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡ್ರೆ ನಿಮ್ಮ ಆರ್ಮ್ ಡೌನ್ ಅನ್ನೋದು ಎಲ್ಲಿಗೆ ಎಂಡ್ ಆಗಿರುತ್ತೋ ಅಲ್ಲಿಗೆ ನೀವು ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು ಸ್ಕೇಲ್ ತೊಗೊಂಡು ನಿಮ್ಮ ಆರ್ಮ್ ಡೌನ್ ಲೈನ್ ಎಲ್ಲಿದೆಯೋ ಅಲ್ಲಿಗೆ ಈ ರೀತಿ ಸ್ಕೇಲನ್ನ ಪ್ಲೇಸ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಆರ್ಮ್ ಡೌನ್ ಲೆಂತ್ ಅನ್ನೋದು ಸಿಗುತ್ತೆ. ನೋಡಿ, ಇದರಲ್ಲಿ ಮೇಲ್ಗಡೆ ನಮಗೆ ಶೋಲ್ಡರ್ 1/2 ಇಂಚ್ ಅನ್ನೋದು ಇರೋದಿಲ್ಲ. ನಾವು ರೆಡಿಯಿಂದ ತೊಗೊತಾ ರೆಡಿ ಎಲ್ಲಿ ಸ್ಟಿಚ್ ಆಗಿರುತ್ತೋ ಅಲ್ಲಿಂದ ನಾವು ಮೆಜರ್ಮೆಂಟನ್ನು ಮಾಡ್ಕೊಳ್ತಾ ಇರೋದು. ನೋಡಿ, ಈ ರೀತಿ ಚೆಕ್ ಮಾಡಿಕೊಂಡ್ರೆ ಟೇಪನ್ನು ಇಟ್ಟು ಸ್ಕೇಲನ್ನ ಈ ರೀತಿ ಪ್ಲಸ್ ಸಿಂಬಲಲ್ಲಿ ನೀವು ಸ್ಕೇಲನ್ನ ಪ್ಲೇಸ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಆರ್ಮ್ ಲೆಂತ್ ಅನ್ನೋದು ಸಿಗುತ್ತೆ. ನನಗೆ ಸಿಕ್ಕಿರೋ ಆರ್ಮ್ ಲೆಂತು ಬಂದು ಈ ಬ್ಲೌಸಲ್ಲಿ 5.5. ಸೇಮ್ ಅದೇ ರೀತಿ ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರ ನೆಕ್ಕನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ನೆಕ್ ಡೌನ್ ಹತ್ರ ನೀವು ಸ್ಕೇಲನ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ನೆಕ್ ಡೀಪ್ ಅನ್ನೋದು ಸಿಗುತ್ತೆ. ನೋಡಿ, ಫ್ರಂಟ್ ನೆಕ್ ಡೀಪ್ ಬಂದು 6 ಇಂಚಸ್ ಇದೆ ನನಗೆ. ಈಗ
ಫ್ರಂಟಲ್ಲಿ ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಬ್ಲೌಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ 7.5 ಮೇಲೆ 1 ಪಾಯಿಂಟ್ ಅನ್ನೋದು ನನಗೆ ಇಲ್ಲಿ ಫ್ರಂಟ್ ಆರ್ಮೋಲ್ ರೌಂಡ್ ಅನ್ನೋದು ಸಿಗ್ತಾ ಇದೆ. ಒಂದಕ್ಕೆ 2 ಸಲ ನೀಟಾಗಿ ಮೆಜರ್ಮೆಂಟ್ಸನ್ನು ತೊಗೊಳ್ಳಿ. ಯಾಕಂದರೆ ನೀವು ತಗೊಳ್ಳೋ ಮೆಜರ್ಮೆಂಟ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ. ಅದಕ್ಕೆ ಒಂದಕ್ಕೆ 2 ಸಲ ರೀಚೆಕ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ಸನ್ನು ತೊಗೊಳ್ಳಿ. ನೋಡಿ ಫ್ರಂಟು ಆರ್ಮ್ ರೌಂಡ್ ಬಂದು ನನಗೆ 7.5 ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಾಯಿದೆ. ನಾನಿಲ್ಲಿ 7.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಕ್ ಆರ್ಮ್ ರೌಂಡನ್ನು ಒಂದು ಸಲ ಚೆಕ್ ಮಾಡ್ಕೊಬಿಡೋಣ. ನಾವು ಯಾವ ಕಡೆ ಫ್ರಂಟ್ ಆರ್ಮೋಲನ್ನು ಚೆಕ್ ಮಾಡ್ಕೊಳ್ತೀವೋ ಸೇಮ್ ಬ್ಯಾಕ್ ಸೈಡು ಅದೇ ಸೈಡು ನಾವು ಬ್ಯಾಕ್ ಆರ್ಮೋಲನ್ನು ಕೂಡ ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಅದಕ್ಕೂ ಮೊದಲು ಒಂದು ಹೇಳ್ತಾ ಇದ್ದೀನಿ, ಮೆಜರ್ಮೆಂಟ್ಸ್ ಬ್ಲೌಸನ್ನು ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬಿಡಿ. ಕೆಲವೊಂದು ಮೆಜರ್ಮೆಂಟ್ಸ್ ಬ್ಲೌಸು ಫುಲ್ಲು ರಿಂಕಲ್ಸು ಮಡ್ಚ್ಕೊಬಿಟ್ಟಿರುತ್ತೆ. ಸೊ ಅಂಥದ್ರಲ್ಲಿ ನೀವು ಮೆಜರ್ಮೆಂಟ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ. ನೀಟಾಗಿ ಐರನ್ ಮಾಡಿಕೊಂಡು ಆಮೇಲೆ ಮೆಜರ್ಮೆಂಟ್ಸನ್ನು ತೊಗೊಳ್ಳಿ. ನೋಡಿ ಬ್ಯಾಕಲ್ಲೂ ಕೂಡ ನನಗೆ 7.5 ಇಂಚು ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಾಯಿದೆ. ನಾನಿಲ್ಲಿ 7.5 ಇಂಚಸ್ ಅನ್ನೋದು ತೊಗೊಳ್ತಾ ಇದ್ದೀನಿ. ಸೊ ಇವರ ಆರ್ಮ್ ರೌಂಡ್ ಬಂದು 15 ಇಂಚಸ್ ಇದೆ. ನೋಡಿ ಫ್ರಂಟ್ ಪಾರ್ಟಲ್ಲಿ ಉಕ್ಸನ್ನು ಹಾಕಿದ್ದೀನಿ. ಈಗ ಬ್ಲೌಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈಗ ತಗೊಳ್ಳೋವಂಥ ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಮೆಜರ್ಮೆಂಟ್ ಬ್ಲೌಸಿಂದ ಶೋಲ್ಡರ್ನ ಯಾವ ರೀತಿ ನಾವು ತೊಗೊಳ್ಳೋದು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಈ ಮೆಜರ್ಮೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಬ್ಲೌಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ನೋಡಿ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡ್ಕೊಂಡಿರೋಂಥ ಬ್ಲೌಸು ಸ್ಕೇಲಿಗೆ ಈ ರೀತಿ ಟಚ್ ಆಗೋ ಥರ ಪ್ಲೇಸ್ ಮಾಡ್ಕೋಬೇಕು. ಅಂದರೆ ಬ್ಯಾಕ್ ಪಾರ್ಟ್ ಏನಿದೆಯೋ ನೋಡಿ ಇಲ್ಲಿ ಕರೆಕ್ಟಾಗಿ ನಿಮಗೆ ಆ ಲೈನ್ ಸ್ಟ್ರೈಟ್ ಲೈನ್ ಅನ್ನೋದು ಬರಬೇಕು. ಆ ರೀತಿ ನೀವು ಬ್ಲೌಸನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪ್ಲೇಸ್ ಮಾಡ್ಕೋಬೇಕು. ನೀಟಾಗಿ ಸರಿಪಡಿಸ್ಕೊಳ್ಳಿ ಬ್ಲೌಸನ್ನು. ನೋಡಿ ಈ ರೀತಿ ಆರ್ಮ್ ರೌಂಡ್ ಆಗಿರ್ಬೋದು, ನೆಕ್ ಡೀಪು, ವೇಸ್ಟು ಇದೆಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕು. ನೋಡಿ ಸ್ಕೇಲ್ ಅನ್ನೋದು ಸ್ಟ್ರೈಟ್ ಆಗಿದೆ. ಈಗ ಮೇಲ್ಗಡೆ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು ಶೋಲ್ಡರು ಎಷ್ಟು ತೊಗೊಂಡಿದ್ದಾರೆ ಅಂತ. ನೋಡಿ ನನಗಿಲ್ಲಿ 5.5 ಅನ್ನೋದು ಬರ್ತಾಯಿದೆ. ನೋಡಿ ಸ್ಲೀವ್ಸ್ ಜಾಯಿಂಟ್ಸ್ ಅನ್ನೋದು ಇಲ್ಲಿದೆ. ನಾನಿಲ್ಲಿ ಚಾಕ್ಪೀಸಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಶೋಲ್ಡರನ್ನು ಮಾರ್ಕ್ ಮಾಡ್ಕೋಬೇಕು. ಸ್ಕೇಲ್ ಅನ್ನೋದು ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ. ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟಾಗಿ ನನಗೆ 5.5 ಶೋಲ್ಡರ್ ಅನ್ನೋದು ತೊಗೊಂಡಿದ್ದಾರೆ. ಪ್ಲಸ್ 1/2 ಇಂಚು ಸ್ಲೀವ್ಸನ್ನು ನಾವು ಸ್ಟಿಚ್ ಮಾಡೋದಕ್ಕೆ 1/2 ಇಂಚು ಮಾರ್ಜಿನ್ ಅನ್ನೋದು ಒಳಗಡೆ ಇರುತ್ತಲ್ವ. ನೋಡಿ ಈ ರೀತಿ ಆ ಒಳಗಡೆ ಇರುವಂಥ 1/2 ಇಂಚ್ ಮಾರ್ಜಿನನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇವರು 6 ಇಂಚಸ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಇವ್ರ ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್ಸು. ಯಾವುದೇ ಮೆಜರ್ಮೆಂಟ್ ಬ್ಲೌಸಲ್ಲಾಗಿರ್ಬೋದು ನೀವು ಶೋಲ್ಡರ್ನ ಇದೇ ರೀತಿಯೇ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅವರು ಎಷ್ಟು ಶೋಲ್ಡರನ್ನು ತೊಗೊಂಡಿದ್ದಾರೆ ಅಂತ. ತುಂಬ ಈಸಿಯಾಗಿ ಕಂಡುಹಿಡ್ಕೋಬೋದು ಈ ಮೆಥಡಲ್ಲಿ. ಸ್ಲೀವ್ಸ್ ಅರೌಂಡು ಅಂದರೆ ಸ್ಲೀವ್ಸ್ ಕ್ಲೋಸ್ ಒಂದು ನನಗಿಲ್ಲಿ 5 ಇಂಚಸ್, ಅಂದರೆ ಟೋಟಲು 10 ಇಂಚಸ್ಸು ಡಿವೈಡೆಡ್ ಬೈ 2 ಮಾಡಿದ್ರೆ 5 ಇಂಚಸ್ ಅನ್ನೋದು ಬರುತ್ತೆ. ಇದಿಷ್ಟು ಮೆಜರ್ಮೆಂಟ್ಸನ್ನ ನಾನು ಬ್ಲೌಸಿಂದ ತೊಗೊಂಡಿದ್ದೀನಿ. ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಬಸ್ಟ್ ಪಾಯಿಂಟು ಮತ್ತು ಅಂಡರ್ ಬಸ್ಟ್ ಲೈನ್ ಅನ್ನೋದು ತೊಗೋಬೇಕು. ಅದನ್ನು ನಾನು ಕಟಿಂಗ್ ಮಾಡೋ ತೋರಿಸ್ತೀನಿ ಯಾವ ರೀತಿ ತೊಗೊಳ್ಳೋದು ಅಂತ. ನೋಡಿ ಚೆಸ್ಟ್ ಲೈನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಚೆಸ್ಟ್ ಬಂದು ಇವರು ಮೆಜರ್ಮೆಂಟ್ ಬ್ಲೌಸಲ್ಲಿ 36 ಇಂಚಸ್ ಬಂದಿದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9 ಇಂಚಸ್ ಅನ್ನೋದು ಬರುತ್ತೆ. 4ನೇ ಒಂದು ಭಾಗ 9 ಇಂಚಸ್ಸು. ನೀವು ಬ್ಯಾಕ್ ಪಾರ್ಟಲ್ಲಿ ಒಂದು 1/2 ಇಂಚ್ ಬೇಕಾದರೆ ಲೂಸಿಂಗನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಬೇಡ ಅನ್ನೋಂಗಿದ್ರೆ ಸ್ಕಿಪ್ ಮಾಡ್ಬೋದು. ಬ್ಯಾಕ್ ಪಾರ್ಟಲ್ಲಿ ಯಾರಿಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ತುಂಬ ಟೈಟ್ ಇದೆ, ಕೈ ಮೇಲೆ ಕೆಳಗಡೆ ಹತ್ತೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನೋರು ನೀವು 1/2 ಇಂಚನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಫ್ರಂಟ್ ಪಾರ್ಟಲ್ಲಿ ಕಂಪಲ್ಸರಿ ನೀವು ಚೆಸ್ಟ್ ರೌಂಡ್ ಏನು ಬಂದಿರುತ್ತೋ 4ನೇ ಒಂದು ಭಾಗ ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ಲೇಬೇಕು. ಇದೊಂದನ್ನ ನೀವು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಾವು ಫ್ರಂಟ್ ಪಾರ್ಟಲ್ಲಿ ಡಾಟನ್ನು ಸ್ಟಿಚ್ ಮಾಡೋದ್ರಿಂದ ನೀವೇನಾದರೂ ಲೂಸಿಂಗ್ ಕೊಡಲಿಲ್ಲ, ಎಕ್ಸಾಕ್ಟಾಗಿ ತೊಗೊಂಡಿದ್ರಿ ಅಂದರೆ ನಿಮಗೆ ಫ್ರಂಟ್ ಚೆಸ್ಟ್ ಲೈನ್ ಅದು ಟೈಟ್ ಆಗಿಬಿಡುತ್ತೆ. ಈಗ ಈ ಮೆಜರ್ಮೆಂಟ್ಸ್ಗೆ ಲೈನಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ. ನೋಡಿ ಫಸ್ಟು ಸೆಲ್ವೇಜ್ ಇರುತ್ತೆ, ಒಂದು ಲೈನ್ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಬ್ಲೌಸ್ ಬಂದು ನನಗೆ 14.25 ಇಂಚು 14.25 ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೋಬೇಕು. ಅದರ ಮೇಲ್ಗಡೆ ನಾವು ಶೋಲ್ಡರನ್ನು ಜಾಯಿನ್ ಮಾಡ್ಕೋಬೇಕಂದ್ರೆ ಮಾರ್ಜಿನ್ ಬೇಕಲ್ಲ, ಒಂದು 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ ಬಂದು
6 ಇಂಚಸ್ ಇದೆ, ಅಂದರೆ 5.5 ಬಂತು. ಇನ್ನೊಂದು ಹಾಫ್ ಇಂಚನ್ನು ಆ್ಯಡ್ ಮಾಡಿಕೊಂಡು ಸ್ಲೀವ್ಸ್ ಜಾಯಿನ್ಗೋಸ್ಕರ 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡೆ. ಸೇಮ್ ಅಷ್ಟೇ ಕೆಳಗಡೆ ಕೂಡ ಒಂದು ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮ್ ಲೆಂತ್ ಬಂದು 5.5. ನಾವಿಲ್ಲಿ ರೆಡಿ ತೊಗೊಂಡಿದ್ವಿ, ಶೋಲ್ಡರ್ನ ಬಿಟ್ಟು ರೆಡಿ ತೊಗೊಂಡಿರೋದ್ರಿಂದ ಶೋಲ್ಡರ್ ಲೈನಿಂದನೇ ನಾನಿಲ್ಲಿ 5.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಈ ರೀತಿ ಲೈನ್ ಹಾಕ್ಕೊಂಡಿದ್ದ ನಂತರ ಇದ್ರ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಈ ಚೆಸ್ಟಿಗೆ ಬಂದು ನಾವು ಬ್ಯಾಕ್ ಪಾರ್ಟಲ್ಲಿ 9 ಇಂಚಸ್ ತೊಗೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬ್ಯಾಕ್ ಪಾರ್ಟಲ್ಲಿ ಲೂಸಿಂಗನ್ನು ಆ್ಯಡ್ ಮಾಡ್ತಾಯಿಲ್ಲ. ಯಾರಿಗೆ ಆರ್ಮ್ ರೌಂಡನ್ನು ಚೆಕ್ ಮಾಡಿಕೊಂಡಾಗ ನಿಮ್ಮ ಆರ್ಮ್ ರೌಂಡು ಚೆಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಬರ್ತಿಲ್ವೋ ಅಂಥವರು ನೀವು ಬ್ಯಾಕ್ ಪಾರ್ಟಲ್ಲಿ ಒಂದು ಹಾಫ್ ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡ್ಕೋಬೋದು ಚೆಸ್ಟಲ್ಲಿ. ನೋಡಿ, ಈಗ ಎಕ್ಸಾಕ್ಟ್ ಬ್ಯಾಕ್ ಆರ್ಮ್ ರೌಂಡ್ ಎಷ್ಟಿದೆ 7.5 ಇದೆ, ಪ್ಲಸ್ 0.5 ಇಂಚಸ್ ಅನ್ನೋದು ಲೂಸಿಂಗು. ಟೋಟಲಾಗಿ ನಿಮಗೆ 8 ಇಂಚಸ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ನಿಮ್ಮ ಆರ್ಮ್ ರೌಂಡ್ ಅನ್ನೋದು ಬಂದಿರಬೇಕು. ಕಂಪಲ್ಸರಿ 0.5 ಇಂಚಸ್ ಅಂದರೆ ನಿಮ್ಮ ಎಕ್ಸಾಕ್ಟ್ ಆರ್ಮ್ ರೌಂಡ್ಗಿಂತ ಅರ್ಧ ಇಂಚು ಎಕ್ಸ್ಟ್ರಾ ಬಂದಿರಬೇಕು. ನಾವು ರೆಡಿ ಅನ್ನೋದು ಚೆಕ್ ಮಾಡ್ಕೊಂಡಿರೋದು ಆರ್ಮ್ ರೌಂಡ್ ಅನ್ನೋದು. ಸೊ ಅದಕ್ಕೆ ನೋಡಿ, ಆರ್ಮ್ ರೌಂಡ್ ಹತ್ರ ಹಾಫ್ ಇಂಚ್ ಮಾರ್ಜಿನ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಈ ಹಾಫ್ ಇಂಚ್ ಮಾರ್ಜಿನ್ಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ನಾವು ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಹಾಫ್ ಇಂಚ್ ಲೂಸಿಂಗನ್ನು ಕೊಟ್ಟರೆ ಆರ್ಮೋಲು ಲೂಸ್ ಆಗಲ್ವ ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಕೇಳ್ತೀರಾ. ಸೊ ಅದಕ್ಕೆ ನಾನು ಇಲ್ಲೇ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ನೀವು ರೆಗ್ಯುಲರ್ ವೇಲ್ ಬ್ಲೌಸಸ್ ಆಗಿರೋದ್ರಿಂದ ಕಂಪಲ್ಸರಿ ನೀವು ಲೂಸಿಂಗನ್ನು ಕೊಡಬೇಕಾಗುತ್ತೆ. ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದ ನಂತರ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಕ್ಟಾಗಿ 7.5 ಇಂಚ್ ಅನ್ನೋದು ಆರ್ಮ್ ರೌಂಡೇ ಅಷ್ಟೇ ಇರುತ್ತೆ, ಅದ್ರ ಮೇಲೆ ಅಂತೂ ಇರೋದಿಲ್ಲ. ನೋಡಿ, ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. 1-2 ಸಲ ರೀಚೆಕ್ ಮಾಡ್ಕೊಳ್ಳಿ. ನೋಡಿ, 8 ಇಂಚಸ್ ಮೇಲೆ ನನಗೆ ಒಂದೇ ಒಂದು ಲೈನ್ ಅನ್ನೋದು ಜಾಸ್ತಿ ಬಂದಿದೆ. ಈಗ ಶೋಲ್ಡರ್ ಪಟ್ಟಿ ಅನ್ನೋದು ಬ್ಲೌಸಲ್ಲಿ ಎಷ್ಟಿದೆ 2.75 ಇಂಚಸ್ ಇದೆ. ನೋಡಿ, ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೆ ಒಂದು ಹಾಫ್ ಇಂಚಿಗೆ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಲೈನ್ ಸ್ಟಿಚ್ ಮಾಡೋದಕ್ಕೆ ಒಂದು 1/4 ಇಂಚು ಮಾರ್ಜಿನ್ಗೆ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ನೆಕ್ ಡೀಪು ಬಂದು ನನಗೆ 2.5 ಇಂಚ್ ಅನ್ನೋದು ಸಿಗ್ತಾಯಿದೆ, ನೆಕ್ ಬಿಡ್ತ್ ಅನ್ನೋದು. ಬ್ಯಾಕ್ ಡೀಪ್ ಬಂದು 5.25 ಇಂಚ್ ಇದೆಯಲ್ವ, ಸೊ ನಾನಿಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ನಾವು ಸ್ಟಿಚ್ ಮಾಡಿದ ನಂತರ ನಮ್ಗೆ 5.25 ಅನ್ನೋದು ಪಟ್ಟಿ ಅನ್ನೋದು ಸಿಗುತ್ತೆ. ನೋಡಿ, ಮೇಲ್ಗಡೆ ನೆಕ್ ಬಿಡ್ತ್ ಅನ್ನೋದು 2.5 ಇದೆ, ಕೆಳಗಡೆ ಒಂದು ಹಾಫ್ ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕೆಳಗಡೆ ಹಾಫ್ ಇಂಚು ಅಥವಾ ಒಂದು 3/4 ಇಂಚವರೆಗೂ ನೀವು ಬ್ರಾಡನ್ನು ತೊಗೋಬೋದು. ಬಟ್ ನಮ್ಮಮ್ಮ ಬ್ರಾಡ್ ಹಾಕೋದಿಲ್ಲ, ಸೊ ಅದಕ್ಕೆ ನಾನಿಲ್ಲಿ ಜಸ್ಟ್ ಹಾಫ್ ಇಂಚನ್ನು ಮಾತ್ರ ನಾನಿಲ್ಲಿ ಬ್ರಾಡ್ ಕೊಟ್ಟಿದ್ದೀನಿ ಕೆಳಗಡೆ ನೆಕ್ಗೆ. ಈಗ ವೇಸ್ಟನ್ನು ಚೆಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಒಂದು 32, ಅದನ್ನು 4ರಿಂದ ಭಾಗಿಸಿದಾಗ ನಮಗೆ 8 ಇಂಚಸ್ ಅನ್ನೋದು ಬರುತ್ತೆ. ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚಸ್ ತೊಗೊಂಡಿದ್ದೀನಿ. ಸೇಮ್ ಚೆಸ್ಟ್ ಲೈನಲ್ಲೂ ನಾನು ಮಾರ್ಜಿನ್ಗೋಸ್ಕರ 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ನೀಟಾಗಿ ಅಬ್ಸರ್ವ್ ಮಾಡಿ, ಬ್ಯಾಕ್ ಪಾರ್ಟಲ್ಲಿ ನಿಮ್ಮ ಎಕ್ಸಾಕ್ಟ್ ಆರ್ಮ್ ರೌಂಡ್ ಏನಿರುತ್ತೋ ಅದಕ್ಕಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬರೋ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕಂಪಲ್ಸರಿ ಲೂಸಿಂಗ್ ಇರಬೇಕು. ಈಗ ಬ್ಯಾಕ್ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಬಿಕಾಸ್ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡಾಗ 7.5 ಅನ್ನೋದು ಬರ್ತಿದೆ. ಅಂದರೆ 2 ಇಂಚಸ್ ಮಾರ್ಜಿನ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೂ ಚೆಕ್ ಮಾಡಿಕೊಂಡಾಗ ನನಗೆ 7.5 ಇಂಚಸ್ ಅನ್ನೋದು ಬಂದಿದೆ. ಸೊ ಈ 7.5 ಇಂಚಸ್ಗೆ ನಾವು ಯಾವ ರೀತಿ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಆಲ್ರೆಡಿ ಲೈನಿಂಗ್ ಅನ್ನೋದು ಡಬಲ್ ಫೋಲ್ಡಿಂಗಲ್ಲಿದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅಂದರೆ ಟೋಟಲಾಗಿ 4 ಲೇಯರ್ಸ್ ಲೈನಿಂಗನ್ನು ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಸೆಲ್ವೇಡ್ಜ್ ಇರೋದ್ರಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಒಂದು ಹಾಫ್ ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಹಾಕ್ಕೋಬೇಕು. ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್ ಇದೆ. ನಾವು ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೆ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಬೇಕಲ್ವ, ಸೊ ಅದಕ್ಕೆ ನಾನಿಲ್ಲಿ 10.25 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ ಲೆಂತ್ ಅನ್ನೋದು. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಲೈನ್ ಮೇಲೆ ನಮಗೆ ಎಷ್ಟು ಬಂದಿದೆ ಆರ್ಮ್ ರೌಂಡ್ ಅನ್ನೋದು 7.5 ಇಂಚು ಬಂದಿದೆ. ಅದರಲ್ಲಿ 0.75 ಇಂಚಸ್ನ ಮೈನಸ್ ಮಾಡಬೇಕು. ಸೊ 6.25 ಇಂಚ್ ಅನ್ನೋದು ಬರುತ್ತೆ. ನೋಡಿ, 6.25 ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ 6.25 ಇಂಚಿಗೆ ಈ ರೀತಿ ಟೇಪನ್ನು ಫೋಲ್ಡ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಸಿಗುತ್ತೆ 3.25 ಇಂಚ್ ಅನ್ನೋದು ಬರುತ್ತೆ. ಸೇಮ್ ಅಷ್ಟೇ ನೀವು ಕ್ಯಾಪ್ ಹೈಟಾಗಿ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಿಗುತ್ತೋ ಅಂದರೆ ನೀವು ಏನು ಮೈನಸ್ ಮಾಡಿ ನಿಮ್ಗೆ ಎಷ್ಟು ಆರ್ಮೋಲ್ಡ್ ಲೆಂತ್ ಅನ್ನೋದು ಸಿಗುತ್ತೋ ಅದರಲ್ಲಿ ಅರ್ಧನ ನೀವು ಕ್ಯಾಪ್ ಹೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಕೂಡ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಅದಕ್ಕೂ ಮೊದಲು ಈ ಥರ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಬಿಡಿ. ಅಂದರೆ ನಿಮಗೆ ಈ ರೀತಿ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ ನೀವೇನು ಮಾರ್ಕ್ ಮಾಡ್ಕೊಂಡಿದ್ರು ಅಲ್ಲಿಗೆ ಈ ರೀತಿ ಟೇಪನ್ನು ಇಟ್ಟಾಗ ಎಕ್ಸಾಕ್ಟಾಗಿ ನಿಮಗೆ 7.5 ಇಂಚ್ ಅನ್ನೋದು ಬಂದಿರಬೇಕು. ನಿಮಗೇನು ಆರ್ಮ್ ರೌಂಡಲ್ಲಿ 7.5 ಇಂಚ್ ಅನ್ನೋದು ಬಂತು ಸೇಮ್ ಅದೇ ಇಲ್ಲಿ ಕೂಡ ನಿಮಗೆ ಸ್ಲೀವ್ಸ್ ಹತ್ರ ಸಿಗಬೇಕು. 2 ಇಂಚಸ್ ಮಾರ್ಜಿನು ಮತ್ತು ಸ್ಲೀವ್ಸ್ ಲೂಸ್ ಬಂದು 5 ಇಂಚಸ್ಸು, ಕೆಳಗಡೆ ಕೂಡ 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ಸನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ಲೈನ್ ಕ್ರಾಸಾಗಿ ಬಂದಿರೋದ್ರಿಂದ ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಲೈನ್ಗೆ ನೀವು ಸ್ಕೇಲನ್ನು ಈ ರೀತಿ ಇಟ್ಟಾಗ ನಿಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡಿದ್ರೆ ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟು ಫಿಟ್ಟಿಂಗ್ ಬರುತ್ತೆ ಸ್ಲೀವ್ಸು. ಹಾಗೆ ಜಾಯಿನ್ ಮಾಡುವಾಗ ಹೆಚ್ಚು ಕಡಿಮೆ ಅನ್ನೋದು ಕೂಡ ಬರೋದಿಲ್ಲ. ನೋಡಿ, ಮಿಡ್ಲಲ್ಲಿ ಒಂದು ಟಕ್ಸ್ ಇಟ್ಕೊಳ್ಳಿ, ಮಾರ್ಜಿನ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ತೊಗೋಬೇಕು. ನಾವೇನು 1 ಇಂಚ್ ಹತ್ರ ಮುಂದೆ ಬಂದು ನಾವು ಸ್ಲೀವ್ಸ್ ಶೇಪ್ ಕೊಟ್ಟಿರ್ತೀವೋ ಅಲ್ಲಿಂದ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚ್ ಒಳಗಡೆಗೆ ಎನಿ ಸೈಜ್ ನೀವು 1/2 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಮತ್ತೆ ಇದೇ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ಡ್ರಾ ಮಾಡಿಕೊಂಡು ನೀಟಾಗಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸನ್ನು ಕಟಿಂಗ್ ಮಾಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೇನು ಫ್ರಂಟ್ ಆರ್ಮೋಲ್ ಶೇಪ್ ತೆಗ್ದಿರ್ತೀರೋ ಅಲ್ಲಿ ಕಂಪಲ್ಸರಿ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಈಗ ಉಳಿದಿರೋ ಅಂಥ ಲೈನಿಂಗು ಓಪನಿಂಗ್ ಸೈಡ್ ಅನ್ನೋದು ನಮ್ಮ ಸೈಡಿಗೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಒಂದು ಸ್ಟ್ರೈಟ್ ಲೈನನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಮತ್ತು 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಅಂದರೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ನಾವು ಸ್ಟಿಚ್ ಮಾಡಬೇಕಾದ್ರೆ 1/4 ಇಂಚು ಮಾರ್ಜಿನ್ ಬೇಕಲ್ವ, ಆ 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಮೇಲ್ಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದರ ಕೆಳಗಡೆ ನಾವು ಶೋಲ್ಡರ್ನ ಜಾಯಿನ್ ಮಾಡೋದಕ್ಕೆ 1/2 ಇಂಚು ಮಾರ್ಜಿನ್ ಬೇಕಲ್ವ, ಅದನ್ನು ಕೂಡ ಈ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ, ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿಂದ ನಾವೇನೀಗ ಶೋಲ್ಡರ್ ಲೈನ್ ಇರುತ್ತೋ ಅಲ್ಲಿಂದ ನಾವು ಆರ್ಮ್ ಲೆಂತ್ ಅನ್ನೋದು ತೊಗೋಬೇಕು. ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಲೆಂತ್ ನಾವೇನು ತೊಗೊಂಡ್ವಿ 5.5, ಸೇಮ್ ಫ್ರಂಟ್ ಪಾರ್ಟಲ್ಲೂ ಕೂಡ 5.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಬಂದು ಏನು ತೊಗೊಂಡ್ವಿ 6 ಇಂಚಸ್ ತೊಗೊಂಡ್ವಿ. ನೋಡಿ, ಉಕ್ಸ್ ಪಟ್ಟಿಗೆ ಏನು ನಾವು 1/4 ಇಂಚು ಮಾರ್ಜಿನನ್ನು ಹಾಕ್ಕೊಂಡಿದ್ದೀವಿ ಅದನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು 6 ಇಂಚಸ್ಸು. ಈ ರೀತಿ ಎಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಇದರ ಮಿಡ್ ಪಾಯಿಂಟನ್ನು ನೋಡ್ಕೊಳ್ಳಿ. ಫ್ರಂಟ್ ಆರ್ಮ್ ರೌಂಡಲ್ಲಿ ಮಿಡ್ ಪಾಯಿಂಟನ್ನು ಈ ರೀತಿ ನೋಡಿಕೊಂಡು ನೋಡಿ 6 ಇಂಚಸ್ಸು, ಮಿಡ್ ಪಾಯಿಂಟ್ ಅಂದರೆ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 3 ಇಂಚಸ್ ಹತ್ರ ಒಂದು 1/4 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ 1/4 ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ನೆಕ್ ಲೈನಿಂದ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಏನು 1/4 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ. ಈಗ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವರು ಎಕ್ಸಾಕ್ಟ್ ಚೆಸ್ಟ್ ಏನಿದೆ 9 ಇಂಚಸ್ ಇದೆ, ಪ್ಲಸ್ 1/2 ಇಂಚು ಲೂಸಿಂಗನ್ನು ಆ್ಯಡ್ ಮಾಡ್ಕೊಂಡು ಇಲ್ಲಿ 9.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎನಿ ಸೈಜು ಯಾವುದೇ ಮೆಜರ್ಮೆಂಟ್ ಬ್ಲೌಸಿಂದ ನೀವು ಮಾರ್ಕ್ ಮಾಡಿಕೊಂಡ್ರೂ ಕೂಡ ಫ್ರಂಟಲ್ಲಿ 1/2 ಇಂಚ್ ಅನ್ನೋದು ನೀವು ಆ್ಯಡ್ ಮಾಡ್ಕೊಳ್ಲೇಬೇಕು ಚೆಸ್ಟ್ ಲೈನಲ್ಲಿ. ಈಗ ಆರ್ಮ್ ರೌಂಡ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡ್ ಏನು ಮಾಡಿದ್ವಿ, ಎಕ್ಸಾಕ್ಟ್ ಆರ್ಮ್ ರೌಂಡು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಬರೋ ಥರ ನೋಡ್ಕೊಂಡ್ವಿ. ಫ್ರಂಟ್ ಪಾರ್ಟಲ್ಲಿ ಎಕ್ಸಾಕ್ಟ್ ಆರ್ಮ್ ರೌಂಡು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಬರೋ ಥರ ನಮಗೆ ಆರ್ಮ್ ರೌಂಡ್ ಅನ್ನೋದು ಮ್ಯಾಚ್ ಆಗಬೇಕು. ನೋಡಿ, ಎಕ್ಸಾಕ್ಟ್ ಆರ್ಮ್ ರೌಂಡು 7.5 ಇಂಚಸ್ ಏನಿದೆ ಫ್ರಂಟಲ್ಲಿ ಬಂದಿದೆ ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ, ಪ್ಲಸ್ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರಬೇಕು. ಟೋಟಲ್ ನಮಗೆ 8.5 ಇಂಚಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ನಮಗೆ ಸಿಗಬೇಕು. ಯಾಕೆ ಅಂದರೆ ನಾವು ಫ್ರಂಟಲ್ಲಿ ಆರ್ಮ್ ರೌಂಡ್ ಹತ್ರ ಡಾಟ್ಸನ್ನು ಸ್ಟಿಚ್ ಮಾಡ್ತೀವಲ್ವ, ನಮಗೆ ಮಾರ್ಜಿನ್ ಬೇಕಾಗುತ್ತೆ. ಡಾಟ್ಸನ್ನು ಸ್ಟಿಚ್ ಮಾಡಿದಾಗ ನಾವು ಏನಾದರೂ ಎಕ್ಸಾಕ್ಟಾಗಿ ನೀವು 7.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಂದರೆ ನೀವು ಡಾಟ್ಸನ್ನು ಸ್ಟಿಚ್ ಮಾಡಿದ ನಂತರ ನಿಮಗೆ ಚೆಸ್ಟ್ ಅನ್ನೋದು ಟೈಟ್ ಬಂದುಬಿಡುತ್ತೆ, ನಿಮಗಲ್ಲಿ ಲೈನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಫ್ರಂಟಲ್ಲಿ ನಾವೇನು ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಆರ್ಮ್ ರೌಂಡು ಒಳಗಡೆಗೆ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಸ್ಟಿಚ್ ಮಾಡೋದು ಇಲ್ಲಿ ಒಳಗಡೆ 1/2 ಇಂಚು ಸ್ಟಿಚ್ ಮಾಡ್ತೀವಿ ಸ್ಲೀವ್ಸನ್ನು, ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಈಗ ಎಕ್ಸಾಕ್ಟಾಗಿ ನಮಗೆ ಈ ಆರ್ಮ್ ರೌಂಡ್ ಅನ್ನೋದು 8.5 ಇಂಚಸ್ ಅನ್ನೋದು ಬರಬೇಕು. ಮೇಲ್ಗಡೆ ಶೋಲ್ಡರ್ 1/2 ಇಂಚನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಂಡಾಗ ನೋಡಿ ನನಗೆ 9 ಇಂಚಸ್ ಅನ್ನೋದು ಬರ್ತಾಯಿದೆ. ಇನ್ನೊಂದು ಸಲ ರೀಚೆಕ್ ಮಾಡಿಕೊಂಡ್ರು ಕೂಡ ನಂಗೆ 9 ಇಂಚಸ್ ಅನ್ನೋದು ಬರ್ತಾಯಿದೆ. ಈಗ
ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊರಗಡೆಗೆ ನಾನು ಈ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಈಗ ಮತ್ತೆ ಚೆಕ್ ಮಾಡ್ಕೊಳ್ಳಿ, ಈ ರೀತಿ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ ಚೆಕ್ ಮಾಡ್ಕೋಬೇಕು. ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು ಎಕ್ಸಾಕ್ಟ್ ನಮಗೆ 8.5 ಇಂಚಸ್ ಅನ್ನೋದು ಬರಬೇಕು. ನೋಡಿ ಕರೆಕ್ಟಾಗಿ 8.5 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ನನಗೆ ಬಂದಿದೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಎರಡೇ, ಬ್ಯಾಕ್ ಪಾರ್ಟಲ್ಲಿ ಎಕ್ಸಾಕ್ಟ್ ಆರ್ಮ್ ರೌಂಡ್ಗಿಂತ 1/2 ಇಂಚ್ ಎಕ್ಸ್ಟ್ರಾ ಬರಬೇಕು. ಫ್ರಂಟ್ ಪಾರ್ಟಲ್ಲಿ ಎಕ್ಸಾಕ್ಟ್ ಆರ್ಮ್ ರೌಂಡ್ಗಿಂತ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರಬೇಕು. ಈಗ ಶೋಲ್ಡರ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಲೈನನ್ನು ಸ್ಟಿಚ್ ಮಾಡೋದಕ್ಕೆ ಒಂದು 1/4 ಇಂಚ್ ಮಾರ್ಜಿನ್ಗೆ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ 6 ಇಂಚಸ್ ಬಂದಿದೆ ನೋಡಿ. ಶೋಲ್ಡರ್ ಲೈನಿಂದ ತೊಗೊತಾ ಇದ್ದೀನಿ ನಾನು 6 ಇಂಚಸ್ಗೆಲ್ಲ 5.25 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ನೀವು ಸ್ಟಿಚ್ ಮಾಡಿದ ನಂತರ ಎಕ್ಸಾಕ್ಟ್ ನಿಮಗೆ 6 ಇಂಚಸ್ ಅನ್ನೋದು ನೆಕ್ ಡೀಪ್ ಅನ್ನೋದು ರೆಡಿ ಆಗುತ್ತೆ. ಮೇಲ್ಗಡೆ ನೋಡಿ 2.5 ಇಂಚ್ ಅನ್ನೋದು ನಮಗೆ ನೆಕ್ ಬಿಡ್ತ್ ಅನ್ನೋದಿದೆ. ಕೆಳಗಡೆ ಬಂದಾಗ 2.25 ಇಂಚು ಅಂದರೆ 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು ನೀವು ನೆಕ್ ಡೀಪನ್ನು ತೊಗೋಬೇಕಾಗುತ್ತೆ. ಕಂಪಲ್ಸರಿ ಕೆಳಗಡೆ 1/4 ಇಂಚು ಅಥವಾ ಒಂದು 1/2 ಇಂಚು ನೀವು ನೆಕ್ ಡೆಪ್ತನ್ನ ಬ್ರಾಡ್ಗೋಸ್ಕರ ಕೊಡಬೇಕು. ಹಾಗೆ ಶೋಲ್ಡರ್ ಹತ್ರ ಒಂದು 1/4 ಇಂಚಿಗೆ ರೀತಿ ಕ್ರಾಸ್ ತೊಗೊಳ್ಳಿ ನೆಕ್ ಸೈಡ್ಗೆ, ಯಾಕಂದರೆ ಒಂದು ವೇಳೆ ಶೋಲ್ಡರ್ ಡ್ರಾಪ್ ಏನಾದರೂ ಆಗೋಂಗಿದ್ರೆ ಅವಾಯ್ಡ್ ಆಗುತ್ತೆ. ಈಗ ಇವರ ಬಸ್ಟ್ ಪಾಯಿಂಟನ್ನು ಕಂಡುಹಿಡೋದಕ್ಕೋಸ್ಕರ ನೋಡಿ, ಇವರ ಚೆಸ್ಟ್ ಎಷ್ಟಿದೆ 36 ಇದೆ, /4 ಮಾಡಿದ್ರೆ 9 ಇಂಚಸ್ಸು. ಈ 9 ಇಂಚಸ್ಗೆ ಪ್ಲಸ್ 0.5 ಇಂಚಸ್ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ 9.5 ಇಂಚಸ್ ಅನ್ನೋದು ತೊಗೋಬೋದು. ಯಾರಿಗೇ ಆಗಲಿ ರ್ಯಾಂಡಮ್ ಆಗಿ ನೀವು ಅವ್ರ ಚೆಸ್ಟ್ ಏನಿರುತ್ತೋ /4 ಮಾಡಿ ಅದೆಷ್ಟು ಬಂದಿರುತ್ತೋ ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನೀವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಮೆಜರ್ಮೆಂಟ್ ಬ್ಲೌಸಿಂದ ಯಾವ ರೀತಿ ತೊಗೊಳ್ಳೋದು ಅಂತಲೂ ನೋಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಶೋಲ್ಡರ್ ಹತ್ರದಿಂದ ನಾವೇನು ವೇಸ್ಟ್ ಡಾಟು ಸ್ಟಿಚ್ ಮಾಡಿರ್ತೀವಲ್ಲ ಆ ಟಿಪ್ಪು ಎಲ್ಲಿಗಿರುತ್ತೋ ಅಲ್ಲಿಗೆ ನೀವು ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮೇಲ್ಗಡೆ ಶೋಲ್ಡರ್ ಪಟ್ಟಿಗೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಡಾಟ್ ಎಲ್ಲಿವರೆಗೂ ಸ್ಟಿಚ್ ಮಾಡಿರ್ತೀವೋ ಆ ಕೊನೆ, ಆ ಡಾಟದ್ದು ಸ್ಟಿಚ್ ಮಾಡಿರೋಂಥ ಕೊನೆ ಎಲ್ಲಿರುತ್ತೋ ಅಲ್ಲಿಗೆ ನಿಮ್ಮದು ಬಸ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ನೋಡಿ. ಈ ಬ್ಲೌಸಲ್ಲಿ 10 ಇಂಚಸ್ ಬಂದಿದೆ, ಬಟ್ 36 ಮೆಜರ್ಮೆಂಟ್ಸ್ಗೆಲ್ಲ ಬಸ್ಟ್ ಪಾಯಿಂಟ್ ಅನ್ನೋದು 9.5 ಅನ್ನೋದು ಎಕ್ಸಾಕ್ಟಾಗಿ ಬರುತ್ತೆ. ಈಗ ಅಂಡರ್ ಬಸ್ಟ್ ಲೈನನ್ನು ನೋಡ್ಕೊಳ್ಳೋದಕ್ಕೆ ಅವರ ಚೆಸ್ಟ್ ಬಂದು 36 /12 ಮಾಡಿದ್ರೆ ಎಷ್ಟು ಸಿಗುತ್ತೆ 3 ಇಂಚಸ್ ಸಿಗುತ್ತೆ. ಬಸ್ಟ್ ಪಾಯಿಂಟ್ ಹತ್ರದಿಂದ 3 ಇಂಚಸ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ. ನಾನೇನು ಈಗ ಅವ್ರ ಬ್ಲೌಸಲ್ಲಿ ತೊಗೊಂಡೆ 10 ಇಂಚಸ್ಸು, ಅಲ್ಲಿಂದನೇ ತೊಗೊತಾ ಇದ್ದೀನಿ. ಕರೆಕ್ಟಾಗಿ 3 ಇಂಚಸ್ಸು ಮಾರ್ಕ್ ಮಾಡಿಕೊಂಡೆ. ಈಗ ಬೇಕಾದಾಗ ಚೆಕ್ ಮಾಡ್ಕೊಳ್ಳಿ, ಶೋಲ್ಡರ್ ಹತ್ರದಿಂದ ಇವರು ಮೆಜರ್ಮೆಂಟ್ ಬ್ಲೌಸಿಂದ ಚೆಕ್ ಮಾಡ್ಕೊಳ್ಳಿ ಬಸ್ಟ್ ಪಾಯಿಂಟ್ವರೆಗೂ ಎಷ್ಟಿದೆ, ಆ ಬಸ್ಟ್ ಪಾಯಿಂಟ್ ಹತ್ರದಿಂದ ಅಂಡರ್ ಬಸ್ಟ್ವರೆಗೂ ಎಷ್ಟು ಇಂಚಸ್ ಇದೆ ಅಂತ ಒಂದು ಸಲ ಈ ರೀತಿ ರೀಚೆಕ್ ಮಾಡ್ಕೊಬಿಡಿ ನೋಡಿ. ಈ ರೀತಿ ರೀಚೆಕ್ ಮಾಡ್ಕೋಬೇಕು. ನನಗಿಲ್ಲಿ 12.5 ಅನ್ನೋದು ಈ ಕಡೆ ಸಿಗ್ತಾಯಿದೆ ನೋಡಿ. ನಾನು ವಿತ್ ಮಾರ್ಜಿನನ್ನು ಸೇರಿಸ್ಕೊಂಡು 13 ಇಂಚಸ್ ಅನ್ನೋದು ತೊಗೊಂಡಿದ್ದೀನಿ. ನಮಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ 1/2 ಇಂಚ್ ಮಾರ್ಜಿನ್ ಬೇಕಲ್ವ, 1/2 ಇಂಚ್ ಮಾರ್ಜಿನ್ ಕೂಡ ನಮಗಿಲ್ಲಿ ಸಿಕ್ಕಿದೆ ನೋಡಿ. ಇನ್ನೊಂದು ಸಲ ಬ್ಯಾಕ್ ಸೈಡ್ ಬೇಕಾದರೆ ನಾನು ವಿತ್ ಮಾರ್ಜಿನ್ ಸಮೇತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವೇನು ಡಾಟ್ ಸ್ಟಿಚ್ ಮಾಡಿರ್ತೀರೋ ಅಲ್ಲಿಗೆ ಈ ರೀತಿ ಟೇಪನ್ನು ಇಟ್ಕೊಂಡಾಗ ನಿಮ್ಗೆ ಎಷ್ಟು ಸಿಕ್ತು 10.5 ಇಂಚಸ್ ಅನ್ನೋದು ಸಿಕ್ತು. ಅಲ್ಲಿಂದ ನೋಡಿ ಅಂಡರ್ ಬಸ್ಟ್ ಲೈನ್ವರೆಗೂ ಚೆಕ್ ಮಾಡ್ಕೊಂಡಾಗ ಎಕ್ಸಾಕ್ಟಾಗಿ ನಿಮಗೆ ಖರ್ಚು ಸಮೇತ 13 ಇಂಚು ಅನ್ನೋದು ಸಿಗ್ತಾಯಿದೆ ನೋಡಿ. ನಾವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿ 13 ಇಂಚಸ್ ಅನ್ನೋದು ಬರ್ತಿದೆ. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಬಸ್ಟ್ ಲೈನಲ್ಲೂ ಕೂಡ ಬಸ್ಟ್ ಪಾಯಿಂಟ್ ಹತ್ರ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿವರೆಗೂ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಅಂಡರ್ ಬಸ್ಟ್ ಲೈನಲ್ಲಿ ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು 32, ಅದರಲ್ಲಿ 4ನೇ ಒಂದು ಭಾಗ 8 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಡಾಟನ್ನು ಹಿಡಿಬೇಕಲ್ವ, ಯಾವ ಸೈಜ್ಗೆ ಎಷ್ಟು ಡಾಟನ್ನು ಹಿಡಿಬೇಕು ಅಂತ ಕೂಡ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಚೆಸ್ಟ್ ಸೈಜು ಇವ್ರದ್ದು ಬಂದು 36 ಚೆಸ್ಟ್ ಸೈಜ್ ಇರೋದ್ರಿಂದ ನಾನು 2.5 ಅನ್ನೋದು ಡಾಟನ್ನು ಹಿಡಿತೀನಿ, ವೇಸ್ಟ್ ಡಾಟನ್ನು. ನಿಮ್ದು ಒಂದು ವೇಳೆ 40+ ಆದರೆ 3 ಇಂಚಸ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ. 32, 34 ಚೆಸ್ಟ್ ಆದರೆ 2.25ಗೆ ನೀವು ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 2.5ಗೆ ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಆನಂತರ ಚೆಸ್ಟ್ ಲೈನಲ್ಲಿ 2 ಇಂಚಸ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡೆ. ಈಗ ಇವರು ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ
ಇವ್ರ ಚೆಸ್ಟ್ ಬಂದು 36 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ, 3 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬರ್ತಾಯಿದೆ. ಸೇಮ್ 3 ಇಂಚಸ್ ಮೇಲೆ 6 ಪಾಯಿಂಟ್ಸು ಬಸ್ಟ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅಷ್ಟೇ ಅಂಡರ್ ಬಸ್ಟ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ಈ 2 ಪಾಯಿಂಟ್ಸ್ನ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಡ್ರಾ ಮಾಡ್ಕೋಬೇಕು. ಈಗ ನಾವು ತೊಗೊಂಡಿರೋದು ಡಾಟ್ ಒಂದು 2.5. ಆ 2.5ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 1/4 ಇಂಚ್ ಅನ್ನೋದು ಆ ಕಡೆ, 1/4 ಇಂಚ್ ಅನ್ನೋದು ಈ ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಂದು ವೇಳೆ 3 ಇಂಚಸ್ ಬಂದರೆ 1.5 ಇಂಚ್ ಆ ಕಡೆ, 1.5 ಇಂಚ್ ಈ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ವೇಸ್ಟ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಉಕ್ಸ್ಪಟ್ಟಿ ಸೈಡ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ 1/2 ಇಂಚ್ ಮುಂದೆ ಬಂದು ನೀವು ಉಕ್ಸ್ ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ 1/4 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಮ್ಗೆ ವೇಸ್ಟ್ ಡಾಟು ಲೆಂತ್ ಅನ್ನೋದು 3 ಇಂಚಸ್ ಇದೆ. ಅದರಲ್ಲಿ ಅರ್ಧ ಇಂಚನ್ನ ಕಡಿಮೆ ಮಾಡಿಕೊಂಡು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಅಪೆಕ್ಸ್ ಏನು ಪಾಯಿಂಟ್ ಇದೆ ಯಾವ ಪಾಯಿಂಟ್ವರೆಗೂ ಸ್ಕೇಲನ್ನು ಈ ರೀತಿ ಇಟ್ಟಾಗ ನಿಮಗೆ ಎಲ್ಲಿ ಲೈನ್ ಬರುತ್ತೋ ಆರ್ಮ್ ರೌಂಡಲ್ಲಿ ಅಲ್ಲಿಗೆ ಲೈನಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ತೊಗೊಂಡು ಈಗ ಆ ಕಡೆ 3/8 ಈ ಕಡೆ 3/8 ನೋಡಿ ಆರ್ಮ್ ಡಾಟ್ಗೋಸ್ಕರ 3/8 ಆ ಕಡೆ 3/8 ಈ ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸೊ ನಮಗೆ 3/8 ಮಾರ್ಕ್ ಮಾಡ್ಕೊಂಡು ಆಲ್ಮೋಸ್ಟ್ 3/4 ಇಂಚ್ ಅನ್ನೋದು ನಮಗೆ ಡಾಟ್ ಹೋಗುತ್ತೆ ಆರ್ಮ್ ರೌಂಡಲ್ಲಿ. ನಾವು ಎಕ್ಸಾಕ್ಟ್ ಆರ್ಮ್ ರೌಂಡು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಬರೋ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ. ಸೊ ಇನ್ನು 1/4 ಇಂಚ್ ಅನ್ನೋದು ನಮಗೆ ಲೂಸಿಂಗ್ ಅನ್ನೋದು ಸಿಗುತ್ತೆ ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು. ಸೊ ಅಪೆಕ್ಸ್ ಹತ್ರದಿಂದ ನಿಮ್ಗೆ ಏನಾದರೂ 4th ಡಾಟ್ ಬೇಕು ಅಂದರೆ ನೀವು 1.5 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಸ್ಟ್ ಲೈನಲ್ಲಿ 4th ಡಾಟನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಉಕ್ಸ್ ಪಟ್ಟಿ ಸೈಡು 1 ಇಂಚ್ ಮೇಲೆಗೆ ಬಂದು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಾವೇನು ಈ ಶೇಪ್ ಕೊಟ್ಟಿದ್ದೀವಲ್ಲ ವೇಸ್ಟ್ ಲೈನಲ್ಲಿ ಈ ಶೇಪಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ನಮ್ಮ ವೇಸ್ಟ್ ರೌಂಡ್ 4ನೇ ಒಂದು ಭಾಗ 8 ಇಂಚಸ್ಸು ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಉಕ್ಸ್ ಫ್ರಂಟ್ ಡಾಟಲ್ಲಿ ಫಸ್ಟ್ ಡಾಟ್ ಲೆಗ್ ಇದೆಯಲ್ಲ ಅಲ್ಲಿಗೆ ಚೆಕ್ ಮಾಡಿಕೊಂಡಾಗ 2 ಇಂಚಸ್ ಅನ್ನೋದು ಬಂತು. ಈ ಡಾಟನ್ನು ಮೈನಸ್ ಮಾಡಿಕೊಂಡು ನಾವು ಆ 2.5 ಇಂಚಸ್ ಹತ್ರದಿಂದ ನೋಡಿ ಆ ಕಡೆ ಡಾಟ್ ಲೆಗ್ ಹತ್ರ ಇಟ್ಕೊಂಡು ಈ ರೀತಿ ಚೆಕ್ ಮಾಡಿಕೊಂಡ್ರೆ 8 ಇಂಚಸ್ ಅನ್ನೋದು ನನಗೆ ಇಲ್ಲಿಗೆ ಬರ್ತಾಯಿದೆ, ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವೇನು ಮಾಡಬೇಕಂದ್ರೆ 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ರಾಸಾಗಿ ಲೈನ್ ಬಂತಲ್ವ, ಈಗ 2 ಇಂಚಸ್ ಮಾರ್ಜಿನು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಡಾಟನ್ನು ಮೈನಸ್ ಮಾಡಿ ನಿಮ್ಮ ವೇಸ್ಟ್ ರೌಂಡ್ ಅನ್ನೋದು ಚೆಕ್ ಮಾಡಿಕೊಂಡಾಗ ಕರೆಕ್ಟಾಗಿ ನಿಮಗೆ ವೇಸ್ಟ್ ರೌಂಡ್ ಅನ್ನೋದು ಮ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ 2.5 ಇಂಚು ಬಂತು ಉಕ್ಸ್ ಪಟ್ಟಿ ಹತ್ರದಿಂದ. ಡಾಟನ್ನು ಮೈನಸ್ ಮಾಡಿ ಆ 2.5 ಇಂಚು ಆ ಕಡೆ ಲೆಗ್ ಹತ್ರ ಇಟ್ಕೊಂಡಾಗ ಚೆಕ್ ಮಾಡಿದ್ರೆ 8 ಇಂಚಸ್ ಅನ್ನೋದು ಅಲ್ಲಿಗೆ ಬಂತು. ಅಲ್ಲಿಂದ 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಈಗ ನಾವು ಬೇಕಾದರೆ 4th ಡಾಟನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಬಸ್ಟ್ ಲೈನಲ್ಲಿ 1/4 ಇಂಚು ಮೇಲ್ಗಡೆ 1/4 ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಂಡು 4th ಡಾಟನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು. ಇದಿಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ. ಆರ್ಮೋಲ್ ಹತ್ರ ಕಟ್ ಮಾಡುವಾಗ ನೋಡಿ ಡಾಟ್ ಅನ್ನೋದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಇರೋ ಥರ ಕಟ್ ಮಾಡ್ಕೊಳ್ಳಿ. ಒಂದು 1/2 ಇಂಚು ಫ್ರಂಟ್ ಲೈನ್ ಇರುತ್ತಲ್ಲ ಅಲ್ಲಿಂದ 1/2 ಇಂಚು ಮುಂದೆ ಹೋಗಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಆನಂತರ ನೀವು ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಆರ್ಮೋಲ್ ಶೇಪಲ್ಲಿ ಡಾಟನ್ನ ಹಿಡಿದ್ರೂ ಕೂಡ ನಿಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಶೇಪ್ ಬೆಲ್ಸು ತೊಗೋಬೇಕು. ಶೇಪ್ ಬೆಲ್ಸ್ಗೆ ನಾವು ಎಷ್ಟೆಷ್ಟು ಇಂಚು ಶೇಪ್ ಬೆಲ್ಸ್ನ ನಾವು ಕಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಬ್ಯಾಕ್ ಪಾರ್ಟು ನೆಕ್ ಡೀಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಟಕ್ಸನ್ನು ಇಟ್ಕೋಬೇಕು. ನೋಡಿ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಇಟ್ಕೊಳ್ಳಿ. ಹಾಗೆ ವೇಸ್ಟ್ ಡಾಟ್ ಹತ್ರ ಕೂಡ ಈ ರೀತಿ ನಾಚಸನ್ನು ಹೊಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಡಾಟ್ಸ್ ಅನ್ನೋದು ಒಂದೇ ಈಕ್ವಲ್ ಆಗಿ ಸ್ಟಿಚ್ ಮಾಡ್ಕೋಬೋದು. ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಅಲೌನ್ಸಸ್ ಕಡೆ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಶೇಪ್ ಬೆಲ್ಸ್ಗೋಸ್ಕರ 2 ಇಂಚಸ್ ಅನ್ನೋದು ಸಿಕ್ತು ಸೈಡ್ ಸೀಮ್ ಲೈನ್ ಕಡೆ. ಈ ರೀತಿ
ಚೆಕ್ ಮಾಡ್ಕೊಂಡಾಗ 2 ಇಂಚಸ್ ಅನ್ನೋದು ಸಿಗ್ತಿದೆ. ಕೆಳಗಡೆ ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡ್ಕೋಬೇಕು. ಇಲ್ಲಿ ಉಕ್ಸ್ ಪಟ್ಟಿ ಅನ್ನೋದು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಲ್ಗಡೆ ನೆಕ್ಕನ್ನು ಸ್ಟಿಚ್ ಮಾಡೋಕ್ಕೆ ಒಂದು 1/4 ಇಂಚು ಮಾರ್ಜಿನ್ ಹೋಗುತ್ತೆ, ಮತ್ತು ಡಾಟ್ ಸ್ಟಿಚ್ ಮಾಡಿದಾಗ ಮಾರ್ಜಿನ್ ಹೋಗುತ್ತೆ, ಕೆಳಗಡೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಒಂದು ಮಾರ್ಜಿನ್ ಹೋಗುತ್ತೆ. ಸೊ ಎಲ್ಲ ಹೋಗಿ ನಮಗೆ 4.25 ಇಂಚ್ ಪಟ್ಟಿ ಅನ್ನೋದು ಸಿಗುತ್ತೆ. ಅದಕ್ಕೆ ಒಂದು 3 ಇಂಚಸ್ ಪಟ್ಟಿನ ನಾನು ಇಲ್ಲಿ ಶೇಪ್ ಬೆಲ್ಟ್ಸ್ ಪಟ್ಟಿಯಲ್ಲಿ ಕಟ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಮಗೆ ಮಾರ್ಜಿನ್ ಎಲ್ಲ ಹೋಗಿ 2.5 ಪಟ್ಟಿ ಅನ್ನೋದು ಸಿಗುತ್ತೆ. ಸೊ ಆಲ್ಮೋಸ್ಟ್ 7 ಇಂಚಸ್ ಉಕ್ಸ್ ಪಟ್ಟಿ ಅನ್ನೋದು ನನಗೆ ಇಲ್ಲಿ ರೆಡಿ ಆಗುತ್ತೆ. ನೋಡಿ, ಉಕ್ಸ್ ಪಟ್ಟಿನ ಶೇಪ್ ಬೆಲ್ಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಇನ್ನೊಂದು ಪೀಸನ್ನು ತೊಗೊಂಡಿದ್ದೀನಿ ಲೈನಿಂಗಲ್ಲಿ. ಈಗ ಫಸ್ಟು ಸ್ಟ್ರೈಟಾಗಿ ಇದೆಯೋ ಇಲ್ವ ಅಂತ ಚೆಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಈಗ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೋಬೇಕು. ನನಗಿಲ್ಲಿ ಸ್ಟ್ರೈಟ್ ಆಗಿರೋದ್ರಿಂದ ಡೈರೆಕ್ಟು ನಾನು 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಕ್ಸ್ ಪಟ್ಟಿ ಸೈಡ್ ಮಾರ್ಕ್ ಮಾಡ್ಕೊಳ್ತಾ ಇರೋದು 3 ಇಂಚಸ್ಸು ವಿತ್ ಮಾರ್ಜಿನ್ ಸಮೇತ ನಾನು 3 ಇಂಚಸ್ ತೊಗೊಳ್ತಾ ಇದ್ದೀನಿ. ರೆಡಿ ಅನ್ನೋದು ನನಗೆ 2.5 ಇಂಚಸ್ ಅನ್ನೋದು ಸಿಗುತ್ತೆ. ಈಗ ವೇಸ್ಟಲ್ಲಿ 4ನೇ ಒಂದು ಭಾಗ 8 ಇಂಚಸ್ಸು ಮತ್ತು ಮಾರ್ಜಿನ್ಗೋಸ್ಕರ 3 ಇಂಚಸ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ನಾನು. ಅಪೆಕ್ಸ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 3.6 ಇಂಚಸ್ಸು 3 ಇಂಚಸ್ ಮೇಲೆ 6 ಪಾಯಿಂಟ್ಸು ಎಲ್ಲಿ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಫ್ರಂಟ್ ಅಂದರೆ ನಿಮಗೆ ಡಾಟ್ ಹತ್ರ ಬಂದು 2 ಇಂಚಸ್ ಇರೋ ಥರ ನೋಡ್ಕೊಳ್ಳಿ. ನಿಮಗೆ ರೆಡಿ ಅನ್ನೋದು 2 ಇಂಚಸ್ ಸಿಕ್ಕಿದ್ರೆ ಸಾಕು. ಶೇಪ್ ಬೆಲ್ಟ್ಸಲ್ಲಿ ಪಟ್ಟಿ ಅನ್ನೋದು ಅದ್ರ ಮೇಲೆ ನೀವು ಜಾಸ್ತಿ ಕೊಟ್ಟಿದ್ದೀರ ಅಂದರೆ ನಿಮಗೆ ಫೋಲ್ಡಿಂಗ್ಸ್ ಆಗಿಬಿಡುತ್ತೆ. ಅಂದರೆ ಲೆಂತ್ ಅನ್ನೋದು ಜಾಸ್ತಿ ಆದಾಗ ನಿಮಗೆ ಬ್ಲೌಸ್ ಅನ್ನೋದು ಫೋಲ್ಡಿಂಗ್ಸ್ ಬಂದುಬಿಡುತ್ತೆ. ಯಾರಿಗಾದರೂ ಸರಿ ಡಾಟು ಏನು ನಾವು ವೇಸ್ಟ್ ಡಾಟ್ ಇರುತ್ತಲ್ಲ, ಆ ವೇಸ್ಟ್ ಡಾಟ್ ಹತ್ರ 2 ಇಂಚಸ್ ಕ್ಲಾತ್ ಅನ್ನೋದು ಇದ್ದರೆ ಸಾಕಾಗುತ್ತೆ ಶೇಪ್ ಬೆಲ್ಟಲ್ಲಿ. ಈಗ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಬೆಲ್ಟ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ಥರ ಪೀಸಸ್ನ ನೀವು 4 ಪೀಸಸ್ನ ಕಟ್ ಮಾಡ್ಕೋಬೇಕಾಗುತ್ತೆ ಲೈನಿಂಗಲ್ಲಿ. ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ನಮಗೊಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ಕೊಟ್ಟಿರೋ ಪ್ರಕಾರ ನೀವು ಕಟ್ಟಿಂಗನ್ನು ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ.